ಒಂದು ಪಕ್ಷದ ನಿರ್ದೇಶನವನ್ನ ಪಾಲಿಸುವುದು ಕಾರ್ಯಕರ್ತರ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಈ ಮಾತನ್ನ ಹೇಳ್ತಾ ಇರುವಂಥದ್ದು ಸಿಎಂ ಪುತ್ರ ಮತ್ತೊಂದು ಮಾರ್ಮಿಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಕಾರ್ಯಕರ್ತ ಪಕ್ಷದ ಏನು ಹೇಳುತ್ತೆ ಅದಕ್ಕೆ ಅನುಸಾರವಾಗಿ ನಡೆದುಕೊಳ್ಳಬೇಕು ಅಂತ ಮಾರ್ಮಿಕವಾಗಿ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಮಾತನ್ನ ಆಡ್ತಾ ಇದ್ದಾರೆ. ಇದು ಒಂದು ಬಣಕ್ಕೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಂತೆ ಆಗ್ತಾ ಇದೆ. ಬಣಕ್ಕೆ ಅನ್ನೋದೇನಿಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಂತೆ ಕಾಣ್ತಾ ಇದೆ. ಸಿಎಂ ಪುತ್ರನ ಈ ಮತ್ತೊಂದು ಮಾರ್ಮಿಕವಾದಂತಹ ಮಾತೇನಿದೆ, ಅದು ಡಿ ಕೆ ಶಿವಕುಮಾರ್ಗೇನೆ ಟಾಂಗನ್ನು ಕೊಟ್ರ ಎನ್ನುವಂತಹ ಒಂದು ಮಾತು ಯತೀಂದ್ರ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸೇರಿದಂತೆ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಯತೀಂದ್ರ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಪಕ್ಷ ಏನು ನಿರ್ದೇಶನ ಮಾಡುತ್ತೋ ಅಥವಾ ನೀಡುತ್ತೋ ಅದನ್ನ ಕಾರ್ಯಕರ್ತ ಕೇಳಬೇಕಾಗುತ್ತೆ. ಪಕ್ಷವನ್ನ ಕಟ್ಟುವುದು, ಪಕ್ಷದ ಆದೇಶವನ್ನ ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಕಾರ್ಯಕರ್ತರ ಕರ್ತವ್ಯ. ಈ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿದೆ. ಸಿದ್ದರಾಮಯ್ಯ ಪುತ್ರ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ, MLC ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ಈ ಒಂದು ಹೇಳಿಕೆಯಿಂದ ಪಕ್ಷದ ನಿರ್ದೇಶನ ಏನಿರುತ್ತೆ, ರೂಲ್ಸ್ ಏನಿರುತ್ತೆ, ಪಕ್ಷ ಏನು ಹೇಳುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಅದು ಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ. ಎಷ್ಟೇ ದೊಡ್ಡ ನಾಯಕರಾದರೂ ಕೂಡ ಅವರು ಮೊದಲು ಕಾರ್ಯಕರ್ತರೇ ಅಲ್ವಾ. ಹೀಗಾಗಿ ನಾವು ಕೂಡ ಕಾರ್ಯಕರ್ತರ ರೀತಿ ನಡೆದುಕೊಳ್ಬೇಕು. CM ಆಗಲಿ, DCM ಆಗಲಿ, ಮಂತ್ರಿಗಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಆದರೂ ಸರಿ, ಅವರಿಗೆ ಅಧಿಕಾರ ಶಾಶ್ವತ ಅಲ್ಲ. ಅವರು ಪಕ್ಷ ಹೇಳದಂತನೇ ಕೇಳಬೇಕು ಅಂತ ಮತ್ತೊಮ್ಮೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಟಾಂಗು ಕೊಡುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಮಾತು ಹೇಳಿದ್ರು ಕಾರ್ಯಕರ್ತ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರೋದೇ ಲೇಸು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಕಾರ್ಯಕರ್ತನಾಗಿ ಕಸ ಗುಡಿಸಿದ್ದೀನಿ, ಬಾವುಟ ಹಿಡಿದಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ಅದೇ ಹೇಳಿಕೆಗೆ ಈಗ ಯತೀಂದ್ರ ಅವರು ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾರಿಗೂ ಶಾಶ್ವತ ಅಲ್ಲ, ಕಾರ್ಯಕರ್ತರು ಕೆಲಸ ಮಾಡಬೇಕು, ಪಕ್ಷ ಹೇಳ್ದಂಗೆ ಕಾರ್ಯಕರ್ತರು ಇರಬೇಕು, ಎಲ್ಲವನ್ನು ಕೂಡ ಪಾಲಿಸಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಇಲ್ಲೇ ಗೊತ್ತಾಗ್ತಾ ಇದೆ, ಹೌದು ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾ ಇದ್ದಾರೆ ಅಂತ. ಆದರೆ ಅವರು ಡೈರೆಕ್ಟ್ ಆಗಿ ಹೇಳುವಂತಹ ಕೆಲಸವನ್ನು ಮಾಡಿಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಸೇರಿಸ್ಕೊಂಡು, ಸಿದ್ದರಾಮಯ್ಯ ಅವರನ್ನು ಸೇರಿಸ್ಕೊಂಡು, DCM ಅವರನ್ನು ಕೂಡ ಸೇರಿಸ್ಕೊಂಡು, ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವು ಕಾರ್ಯಕರ್ತರ ರೀತಿ ಕೆಲಸ ಮಾಡಬೇಕು, ಪಕ್ಷವನ್ನು ಕಟ್ಟಬೇಕು, ಪಕ್ಷವನ್ನು ಬೆಳೆಸಬೇಕು, ಪಕ್ಷವನ್ನು ಅಧಿಕಾರದಲ್ಲಿ ತರುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಆ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಡಿ ಕೆ ಶಿವಕುಮಾರ್ ಹೇಳಿದಂತಹ ಒಂದು ಕಾರ್ಯಕರ್ತರ ಮಾತು, ಕಾರ್ಯಕರ್ತರ ನುಡಿ, ಕಾರ್ಯಕರ್ತರ ಕೆಲಸ ಮಾಡಿದ್ದೇನೆ ಅಂತ ಏನು ಹೇಳಿದ್ರಲ್ಲ, ಆ ಮಾತಿಗೇನೆ ಇವರು ಟಾಂಗನ್ನು ಕೊಟ್ಟಂತೆ ಕಾಣ್ತಾ ಇದೆ. MLC ಯತೀಂದ್ರ ಅವರು ಬೆಳಗಾವಿಯಲ್ಲಿ ಈ ರೀತಿ ಮಾತನ್ನು ಆಡಿದ್ದಾರೆ. ಒಂದು ರೀತಿಯಲ್ಲಿ ರಾಜಕೀಯವಾಗಿ ಚರ್ಚೆ ಏನಿತ್ತು ವಿಚಾರ, ಯಾವಾಗಲೂ ಈ CM ಕುರ್ಚಿಯ ವಿಚಾರ ಏನಿದೆ ನೋಡಿ, ಪದೇ ಪದೇ ಚರ್ಚೆಗೆ ಬರುತ್ತೆ. ಒಂದು ಸ್ವಲ್ಪ ದಿನ ಚರ್ಚೆಯಲ್ಲಿರುತ್ತೆ, ಆಮೇಲೆ ಸ್ವಲ್ಪ ತಣ್ಣಗಾಗುತ್ತೆ, ಆಮೇಲೆ ಮತ್ತೆ ಚರ್ಚೆಗೆ ಬರುತ್ತೆ. ಹೀಗಿರುವಾಗ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು, ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ CM DCM ಸ್ವಲ್ಪ ಸುಮ್ಮನೆ ಅಂತ ಕಿವಿ ಮಾತು ಹೇಳಿದ್ರು, ಹೈಕಮಾಂಡ್ ಕೂಡ ಹೇಳಿತ್ತು. ಆದರೆ ಆ ಮಧ್ಯೆನೇ ಯತೀಂದ್ರ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆವಾಗ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಡಿನ್ನರ್ ಮೀಟಿಂಗ್ಗಳು ಮತ್ತೆ ಶುರುವಾದವು. CM ಕುರ್ಚಿಯ ವಿಚಾರ ಮತ್ತೆ ಚರ್ಚೆಗೆ ಬಂತು. ಅವಾಗಿಂದ ಈಗಲೂ ಕೂಡ ಚರ್ಚೆ ಆಗ್ತಾನೇ ಇದೆ. ಆದರೆ ಈಗ ಮತ್ತೆ ಇವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ಏನಾಗಬಹುದು, DKC ಬಣದ ನಾಯಕರು ಅವರೇನಾದರೂ ಮಾತನಾಡ್ತಾರ? ಯಾಕಂದರೆ ಈ ಹಿಂದೆ ಯತೀಂದ್ರ ಅವರು ಮಾತನಾಡಿದಾಗ ಸಿದ್ದರಾಮಯ್ಯ ಸ್ವತಃ ಹೇಳಿದ್ರೆ ನೀನೇನು ಮಾತಾಡೋಕೆ ಹೋಗಬೇಡ ಅಂತ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕೂಡ ಈ ರೀತಿ ಮಾತುಗಳು ಬಂದಿತ್ತು. ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ನಾಯಕರು ಕೆಲವರು ಮಾತನಾಡಿದರು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗ ಸಿದ್ದರಾಮಯ್ಯ ಅವರಿಗೆ ಅಥವಾ ಸಿದ್ದರಾಮಯ್ಯ ಅವರ ಮೂಲಕ ಒಂದು ಸಂದೇಶವನ್ನು ಕೊಡೋ ಬದಲು ಮಗನೇ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ, ನೋಡಿ ಹಿಂಗಿದೆ ಅಂತ. ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಚರ್ಚೆಗಳು ಆಗ್ತಾ ಇದೆ. ಆದರೆ ಎಲ್ಲೂ ಕೂಡ ಕೆಲವೊಂದು ಗುಟ್ಟುಗಳನ್ನು ಬಿಟ್ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಯಾವಾಗಲೂ ಕೂಡ ಚರ್ಚೆಯಲ್ಲಿರುತ್ತೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ತನಕ ಮಾತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.